ಕನ್ನಡ ನಿಲ್ಕಂಡ್ರೆ ನೋಡಿದೆ. ಕನ್ನಡ ಹೇಳ್ಬೇಕು ನೋಡಿದಿಲ್ಲ ಅಂತ ಕರಬ್ ಬೇಸಾಕ ಬಾಡ್ ಬೇಯ್ತಾ ಇದೆ. ಅದಕ್ಕೆ ನೆಟ್ವರ್ಕ್ ಸಿಗ್ತಾ ಇಲ್ವಲ್ರಿ ಇಲ್ಲಿ? ಅದು ಇಲ್ಲಿ ತುಂಬಾ ಜನ ಫೋನ್ ಯೂಸ್ ಮಾಡ್ತಾ ಇದಾರಲ್ವಾ, ಅದಕ್ಕೆ ಜಾಮ್ ಆಗ್ಬಿಟ್ಟಿರ್ಬೇಕು. ಬನ್ನಿ. ಬಾಡೂಟ, ರಿಸೆಪ್ಷನ್ಗೆ ಬಾಡೂಟ. ನೀವು ನಮ್ಮ ಯಜಮಾನ್ರು ನೋಡಿದ್ರ? ಅವ್ರನ್ನ ಇಲ್ಲೇ ಎಲ್ಲೋ ನೋಡಿದೆ, ನಾನು ಹೋಗಿ ಕರ್ಕೊಂಡ್ ಬಂದ್ಬಿಡ್ತೀನಿ. ಬಂದೆ ನೀವು ಹೋಗಿ ನಮ್ಮ ಬರ್ತೀನಿ. ಇದೇನ್ ರೂಮ್ ಸ್ಥಿತಿ ಹೀಗಿದೆ? ಕನ್ಫ್ಯೂಸ್ ಆಗಿ ಗೋಡನ್ ಏನಾದ್ರೂ ಕೊಟ್ಬಿಟ್ಟಿದಾರ? ರೂಮ್ ಹೇಗಾದ್ರೂ ಇಲ್ಲಿ ನಂಗೆ ತಲೆನೋವು ತಡ್ಕೊಳಕ್ ಆಗ್ತಿಲ್ಲ ಈ ಸೌಂಡಿಗೆ. ಫಸ್ಟ್ ಹೋಗಿ ಮಲಗ್ತೀನಿ. ಅದು ರಾಮ, ಫ್ಯಾನ್ ಹಾಕೋ. ಅಯ್ಯೋ, ಈ ಫ್ಯಾನ್ ಬೇರೆ ವರ್ಕ್ ಆಗ್ತಿಲ್ಲ. ಏನ್ ಮದ್ವೆ ಮನೆನೋ ಏನು, ಚೂರು ವ್ಯವಸ್ಥೆನೇ ಸರಿ ಇಲ್ಲ. ಸ್ಮೆಲ್ ಬೇರೆ ಇರಿಟೇಟ್ ಆಗ್ತಿದೆ. ಸೌಂಡ್ ಬೇರೆ. ಅಮ್ಮ, ನಾನು ಹೋಗಿ ಬಾಗ್ಲಾಕ್ ಬರ್ತೀನಿ. ಹೋಗಿ ಬಾಕ್ಲು ಹಾಕ್ಬಿಡು. ಈಗಲೇ ವಾಸನೆ ಅಂತ ಹೇಳ್ತಿದ್ಯಾ, ಹೋಗಿ ಬಾಕ್ಲು ಬೇರೆ ಹಾಕ್ಬಿಡು. ಉಸಿರು ಕಟ್ಕೊಂಡು ಮೇಲೆ ಹೋಗ್ಬಿಡ್ತೀನಿ. ಮದುವೆ ಮನೆ ಅಂದರೆ ಒಂದೊಂದು ಕಡೆ ಹೀಗೆ ಇರುತ್ತೆ ಕಣೆ. ಹೋದ ಕಡೆ ಎಲ್ಲ ಅಡ್ಜಸ್ಟ್ ಮಾಡ್ಕೊಳ್ಳೋದು ಕಲ್ತ್ಕೊ. ಓರಾಗ ನಂಗೆ ತಲೆ ತುಂಬಾ ನೋವ್ತಿದೆ. ಪ್ಲೀಸ್ ಏನಾದ್ರು ಮಾಡಿ. ರಾಮ, ಹೇಗಿದ್ರು ಡ್ರೈವರು ಗಾಡಿ ಪಾರ್ಕ್ ಮಾಡಕ್ ಹೋಗಿದಾರಲ್ವಾ, ಹಾಗೆ ತಲೆನೋವಿನ ಮಾತ್ರ ತರೋದಕ್ಕೆ ಹೇಳೋ. ಸರಿ. ಪಕ್ಕದಲ್ಲಿ ಇನ್ನೊಂದು ರೂಮ್ ಇದೆಯಾ ಅಂತ ನೋಡ್ಲಾ? ಚೆನ್ನಾಗಿದ್ರೆ ಸ್ವಲ್ಪ ಜನ ಅಲ್ಲಿರ್ಬೋದು. ಬೇರೆ ರೂಮ್ ಏನ್ ಬೇರೆ ತರನ ಇರುತ್ತೆ? ಅದೇನ್ ಸೌಂಡ್ ಪ್ರೂಫಾ? ಈ ರೂಮ್ ಹೆಂಗಿರುತ್ತೋ ಆ ರೂಮು ಹಂಗೆ ಇರುತ್ತೆ. ಇದೊಂಥರ ಬೆಂಕಿ ಪಟ್ಟಣ ಆದ್ರೆ ಅದಿನ್ನೊಂದು. ಈ ಗುಣಾಂಕದ ಬರೀ ಬಿಲ್ಡಪ್ ಆಯ್ತು. ಸದ್ಯಕ್ಕೆ ಎಲ್ರು ಇಲ್ಲೇ ಇರೋಣ. ರಾತ್ರಿಗೆ ಬೇಕಾದ್ರೆ ಒಂದ್ ಸ್ವಲ್ಪ ಜನ ಅಲ್ಲಿಗೆ ಹೋದ್ರಾಯ್ತು. ಅಯ್ಯೋ, ಪೂರ್ತಿ ರಾತ್ರಿ ಇಲ್ಲಿರ್ಬೇಕಾ? ಇಲ್ಲಮ್ಮ ಪ್ಲೀಸ್, ಆಗಲ್ಲ. ನಾನು ತುಂಬಾ ನೋವ್ತಿದೆ. ಈ ಸೌಂಡ್ ಬೇರೆ ಕೇಳಕ್ ಆಗ್ತಿಲ್ಲ. ಪ್ಲೀಸ್ ಅಮ್ಮ, ಏನಾದ್ರು ಮಾಡಿ. ದೇವ್ರೆ, ಹುಡುಗಿಗೆ ಏನಾದರೂ ಆದರೆ ಪ್ರಾಣನೇ ಹಿಂಡು ಬಿಡ್ತಾಳೆ. ಬಾಯ್ಲಿ ಮಲ್ಕೋ. ತಲೆ ನೋವ್ತಾ ಇದೆ. ಸರಿ ಹೋಗುತ್ತೀರು. ಅಪ್ಪ ಮಾವ ಎಲ್ಲೋದ್ರತ್ತೆ? ರಾಮ, ಹೇಳ್ದೇನೋ? ಹೇಳ್ದೆ. ಇಲ್ಲೆಲ್ಲೂ ಪಾರ್ಕಿಂಗ್ ಮಾಡಕ್ ಜಾಗ ಇಲ್ಲ ಅಂತ ಸ್ವಲ್ಪ ದೂರದಲ್ಲಿ ಪಾರ್ಕ್ ಮಾಡಿದಾನೆ. ತಗೊಂಡ್ ಬರ್ತೀನಿ ಅಂತ ಹೇಳ್ದೆ. ಸರಿ. ಈ ಗಂಡಿನ ಕಡೆಯವ್ರು ಎಷ್ಟೊತ್ತಿಗೆ ಬರ್ತಾರೋ ಏನೋ. ಇವ್ರು ಎಲ್ಲ ಹೋದ್ರು ಅಂತ ಫೋನ್ ಕೊಡಿಲಿ, ಇವ್ರಿಗೊಂದು ಫೋನ್ ಮಾಡ್ತೀನಿ. ಅವ್ರು ಆಗ್ಲೇ ಫೋನ್ ಮಾಡಿ ಹೊರಟಿದೀವಿ ಅಂತ ಹೇಳಿದ್ರಲ್ಲ, ಬರ್ತಾರ ಬಿಡಿ.
ತಲೆ ನೋವ್ತಾ ಇದೆ ಅಮ್ಮ. ಅಂಜು ಒಂದ್ ಸ್ವಲ್ಪ ಹೊತ್ತು ಕಣ್ಣು ಮುಚ್ಕೊಂಡು ಮಲ್ಕೋಕಂದ. ಏನು ಅಂತ ಹೇಳ್ತೀಯಮ್ಮ? ಇಷ್ಟೊತ್ತಲ್ಲಿ ಯಾರಿಗೆ ನಿದ್ದೆ ಬರುತ್ತೆ? ಇರ. ಅಮ್ಮ ನಿಲ್ಕಂಠ